ತೀಕ್ಷ್ಣವಾದ ಕಣ್ಣುಗಳು, ದಿಟ್ಟ ಗುರಿ, ಬೇರೆ ಯಾವುದೇ ಪಕ್ಷಿ ನಿರ್ವಹಿಸಲಾಗದ ಪಾತ್ರ ರಣಹದ್ದುಗಳದ್ದು. ಪ್ರಕೃತಿಯ ಆರೋಗ್ಯ ಮತ್ತು ಸಮತೋಲನದ ರೂವಾರಿ. ರಣಹದ್ದುಗಳು ಪ್ರಕೃತಿಯ ನೈರ್ಮಲ್ಯ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸುತ್ತವೆ. ಅವು ಸತ್ತ ಪ್ರಾಣಿಗಳನ್ನು ತಿನ್ನುತ್ತವೆ ಮತ್ತು ಆಂಥ್ರಾಕ್ಸ್, ರೇಬೀಸ್ನಂತಹ ಅಪಾಯಕಾರಿ ಕಾಯಿಲೆಗಳ ಹರಡುವಿಕೆಯನ್ನು ತಡೆಯುತ್ತದೆ. ರಣಹದ್ದುಗಳು ಕಣ್ಮರೆಯಾದರೆ ಶವಗಳು ಕೊಳೆಯಲಾರಂಭಿಸುತ್ತದೆ ಮತ್ತು ಅನೇಕ ರೋಗ ರುಜಿನಗಳು ಹರಡುತ್ತವೆ. ಇದರಿಂದ ಮನುಷ್ಯರಿಗೂ ಮತ್ತು ವನ್ಯಜೀವಿಗಳಿಗೂ ಅಪಾಯ ಉಂಟಾಗುತ್ತದೆ. ಕರ್ನಾಟಕವು ಹಲವಾರು ರಣಹದ್ದಿನ ಜಾತಿಗಳಿಗೆ ನೆಲೆಯಾಗಿದೆ. ಒಂದು ಕಾಲದಲ್ಲಿ ಹೇರಳವಾಗಿದ್ದ ಬಿಳಿ ಹಿಂಭಾಗದ ರಣಹದ್ದುಗಳು ಈಗ ತೀವ್ರವಾಗಿ ಅಳಿವಿನಂಚಿನಲ್ಲಿವೆ. ಭಾರತದ ಉದ್ದ ಕೊಕ್ಕಿನ ರಣಹದ್ದುಗಳು ಕಲ್ಲಿನ ಬಂಡೆಗಳ ಉದ್ದಕ್ಕೂ ಕಂಡುಬರುತ್ತದೆ. ತೆಳು ಕೊಕ್ಕಿನ ರಣಹದ್ದುಗಳು ಅಪರೂಪವಾಗಿದೆ ಮತ್ತು ಹೆಚ್ಚು ಅಪಾಯದಲ್ಲಿದೆ. ಈಜಿಪ್ಷಿಯನ್ ರಣಹದ್ದುಗಳು ಚಿಕ್ಕದಾದರೂ ಸಹ ಸ್ವಚ್ಛತೆಯಲ್ಲಿ ಮುಖ್ಯವಾದ ಪಾತ್ರ ವಹಿಸುತ್ತವೆ. ರಂಗನತಿಟ್ಟು, ರಾಮನಗರದ ರಾಮದೇವರ ಬೆಟ್ಟ ಮುಂತಾದ ಅಭಯಾರಣ್ಯಗಳು ಹಾಗೂ ಚಿತ್ರದುರ್ಗ ಮತ್ತು ಬಳ್ಳಾರಿಯ ಕಾಡುಗಳು ಈ ಭವ್ಯ ಪಕ್ಷಿಗಳ ಕೊನೆಯ ಭದ್ರಕೋಟೆಗಳಾಗಿವೆ. ಕೆಲವೇ ದಶಕಗಳಲ್ಲಿ ರಣಹದ್ದುಗಳ ಸಂಖ್ಯೆಯು 90% ಅಧಿಕವಾಗಿ ಕ್ಷೀಣಿಸಿದೆ. ಇದರ ಪರಿಣಾಮವಾಗಿ ರಣಹದ್ದುಗಳು ಕಣ್ಮರೆಯಾಗುತ್ತಿವೆ. ಪಶುವೈದ್ಯಕೀಯ ಔಷಧಿ ಡೈಕ್ಲೋಫೆನಾಕ್, ಆವಾಸಸ್ಥಾನ ನಷ್ಟ ಮತ್ತು ವಿಷಪ್ರಾಶನದಿಂದ ಸತ್ತ ಪ್ರಾಣಿಗಳನ್ನು ಸೇವಿಸುವುದರಿಂದ ಇವುಗಳ ಸಂಖ್ಯೆ ಬಹಳಷ್ಟು ಇಳಿಕೆಯಾಗಿದೆ. ರಣಹದ್ದುಗಳನ್ನು ರಕ್ಷಿಸುವುದರಿಂದ ನಮ್ಮ ಕಾಡುಗಳು, ಹುಲ್ಲುಗಾವಲುಗಳು ಮತ್ತು ನಮ್ಮ ಹಳ್ಳಿಗಳ ಆರೋಗ್ಯವನ್ನು ಕಾಪಾಡಬಹುದಾಗಿದೆ. ರಣಹದ್ದುಗಳು ಅಭಿವೃದ್ಧಿ ಹೊಂದಿದಾಗ ಪರಿಸರ ವ್ಯವಸ್ಥೆಗಳು ಸ್ವಚ್ಛವಾಗುತ್ತವೆ, ರೋಗಗಳು ನಿಯಂತ್ರಣದಲ್ಲಿರುತ್ತವೆ ಮತ್ತು ಜೀವ ವೈವಿಧ್ಯತೆ ಅಭಿವೃದ್ಧಿ ಹೊಂದುತ್ತದೆ. ಅಂತಾರಾಷ್ಟ್ರೀಯ ರಣಹದ್ದು ಜಾಗೃತಿ ದಿನದಂದು ಅವುಗಳನ್ನು ರಕ್ಷಿಸುವ ಪ್ರತಿಜ್ಞೆ ಮಾಡೋಣ. ರಣಹದ್ದುಗಳನ್ನು ಉಳಿಸುವುದು ಕೇವಲ ಪಕ್ಷಿ ಪ್ರಭೇದವನ್ನು ಉಳಿಸುವುದಲ್ಲ, ಬದಲಾಗಿ ಸಂಪೂರ್ಣ ಪರಿಸರ ವ್ಯವಸ್ಥೆಯ ರಕ್ಷಣೆಯ ಸಂಕೇತ.